ಕರೆ ಮಹಿಳಾ ಪಂದ್ಯ. ಮುಂದಿನ ಪಂದ್ಯ ಮೂಡಿಗೆರೆ ವಿರುದ್ಧ ಮೈಸೂರು. ಎರಡು ತಂಡಗಳಿಗಿದು ಪ್ರಥಮ ಕರೆ. ಈಗಾಗಲೇ ದ್ವಿತೀಯ ಪಂದ್ಯ ಆರಂಭಗೊಂಡಿದೆ. ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಹಾಸನ ಜಿಲ್ಲಾ ತಂಡ. ಪ್ರಥಮ ದಾಳಿಯಲ್ಲಿ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. ಹಾಸನ ತಂಡದ ಜೆರ್ಸಿ ನಂಬರ್ 9 ಆಟಗಾರ್ತಿ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ನ ರೈಟ್ ಕಾರ್ನರ್ ಭಾಗದಿಂದ ಆಂಕಲ್ ಔಟ್ ಮಾಡುವ ಒಂದು ಪ್ರಯತ್ನ ಇತ್ತು. ಚೈತನ್ಯ ಹಾಸನ ತಂಡದ ಯುವ ದಾಳಿಗಾರ್ತಿ, ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ಸಹ ಆಡಿದಂಥ ಅನುಭವ ಇದೆ. ಡಿಸೈಡ್ ರಾಡ್ನಲ್ಲಿ ಒಂದು ಉತ್ತಮವಾದಂಥ ದಾಳಿ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿಯಿಂದ. ದಾಳಿಯಲ್ಲಿ ಚೈತನ್ಯ ಈ ಬಾರಿ ಹರಿದ್ವಾರದಲ್ಲಿ ನಡೆದಂಥ ಅಂಡರ್-18 ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂಥ ಅನುಭವ. ಒಂದು ಉತ್ತಮವಾದಂಥ ದಾಳಿಯೊಂದಿಗೆ 2 ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಇದೀಗ ಪುರುಷರ ಪಂದ್ಯ ಆರಂಭವಾಗಲಿಕ್ಕಿದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅಂಕಣಕ್ಕೆ ಸ್ವಾಗತಿಸೋಣ ಶ್ರೀ ಸಾಯಿ ನೆಲಮಂಗಲ. ಡಿಜೆ ನವೀನ್ ಬಾಯ್, ಟೀಮ್ ಎಂಟ್ರಿ ಆಗ್ಬೇಕಾದ್ರೆ ದಯವಿಟ್ಟು ಕಬಡ್ಡಿ ಸಾಂಗ್ ಅನ್ನು ಪ್ಲೇ ಮಾಡಿ. ನವೀನ್ ಬಾಯ್, ಸ್ಕೋರ್ ಬೋರ್ಡ್ ವಾಲ್ಯೂಮ್ ಇಲ್ವಾ? ಎಸ್, 7-1 ಪಂದ್ಯ ಹಾಸನ ತಂಡದ ಪರವಾಗಿ. ಹಲೋ, ಅಂಕಣ ವ್ಯವಸ್ಥಾಪಕರು ಯಾರಿದ್ದೀರಾ? ಇನ್ಚಾರ್ಜ್ ವಾಲಂಟಿಯರ್ಸ್ ಅಸ್ಲಂ, ರಾಕಿ, ವೆಂಕಟೇಶ್, ರಾಜು, ಮೇಸ್ತ್ರಿ ಉದಯ್ ಎಲ್ಲಿದ್ದೀರಾ? ಅಂಕಣದ ಬಳಿ ಆಗಮಿಸಿ. ಅಡಿ ಅಮೃತ್ ಸಾಕಷ್ಟು ಅಂತಿಮ ಕರೆಯನ್ನು ಕೊಟ್ಟಿರಲಾಗಿರುತ್ತೆ. ಅಮೃತ್ ತಂಡ
ಉತ್ತಮವಾದಂಥ ಆಂಕಲ್ ಹೋಲ್ಡ್, ಲೆಫ್ಟ್ ಹಾಗೂ ರೈಟ್, ಲೆಫ್ಟ್ ಇನ್ ಹಾಗೂ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಆಂಕಲ್ ಹೋಲ್ಡ್ ಅನ್ನ ಮಾಡಿದ್ದಾರೆ. 13-2 ಇನ್ ಫೇವರ್ ಆಫ್ ಹಾಸನ್. ಪುರುಷರ ವಿಭಾಗದ ಪಂದ್ಯಕ್ಕಾಗಿ ಆದಷ್ಟು ಬೇಗ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಅಂಕಣವನ್ನು ಪ್ರವೇಶ ಮಾಡಿ. ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಕಂದಾಯ ಸಚಿವರು, ಮಾಜಿ ಸಾರಿಗೆ ಸಚಿವರಾಗಿ, ಮಾಜಿ ಆರೋಗ್ಯ ಸಚಿವರಾಗಿ, ಪ್ರಸ್ತುತ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು ಆಗಿರುವಂತಹ, ವಿಶೇಷವಾಗಿ ಸ್ವಯಂ ರಾಷ್ಟ್ರೀಯ ಕ್ರೀಡಾಪಟುವಾಗಿ ಕಬಡ್ಡಿ ಅಂದರೆ ಅವರಿಗೆ ಎಲ್ಲೆಲ್ಲದ ಪ್ರೀತಿ, ನಮ್ಮ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ಪೂಜ್ಯ ತಂದೆಯವರ ಒಂದು ಸವಿ ನೆನಪಿಗಾಗಿ ಈ ಒಂದು ದಿವಂಗತ ಜಾಲಹಳ್ಳಿ ಕೆ ರಾಮಯ್ಯ ಮೆಮೋರಿಯಲ್ ಕಪ್ 2025 ಇಂದು ಭಾನುವಾರ ಅಂತಿಮ ದಿನದ ಪಂದ್ಯಗಳು ಈಗಾಗಲೇ ಆರಂಭವಾಗಿದೆ. ಅದೇ ರೀತಿ ಇದೀಗ ಅಂಕಣವನ್ನು ಪ್ರವೇಶ ಮಾಡಿಕೊಂಡಿದ್ದಾರೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಎರಡು ಬಲಿಷ್ಠ ಬೆಂಗಳೂರಿನ ಖಾಸಗಿ ತಂಡಗಳ ನಡುವೆ ಇದೀಗ ಮಾಡು ಇಲ್ಲವೇ ಮಡಿ ಪಂದ್ಯ ಆರಂಭವಾಗಲಿಕ್ಕಿದೆ. ಜಿದ್ದಿನ ಒಂದು ಕಾದಾಟಕ್ಕಾಗಿ ಎರಡು ತಂಡದ ಆಟಗಾರರು ಸಜ್ಜಾಗಿ ಅಂಕಣವನ್ನು ಪ್ರವೇಶ ಮಾಡಿಕೊಂಡಿದ್ದಾರೆ. ಅಂಕಣ ಒಂದರಲ್ಲಿ ಈಗಾಗಲೇ ಹಾಸನ್ ವಿರುದ್ಧ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್, ಶ್ರೀ ಸಾಯಿ ನಲ್ಮಂಗ್ಲ ವಿರುದ್ಧ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಉಭಯ ತಂಡದ ನಾಯಕರ ನಡುವೆ ನಾಣ್ಯ ಚುಮಕಿಯಲ್ಲಿ ತೀರ್ಪುಗಾರಾಗಿರುವಂತಹ ಶ್ರೀಯುತ ವೇಣುಗೋಪಾಲ್ ರವರು. ಕಸ್ಟಮ್ GST ರಾಯಲ್ಸ್ ಎರಡು ತಂಡದ ನಾಯಕರೇ ತಮ್ಮ ಆರ್ಡರ್ನ ಗಳಿಸಿ ತಮಗೆ ಪ್ರಥಮ ಕರೆ. ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಟು ಬಿ ಪ್ಲೇಡ್ ಬಿಟ್ವೀನ್ ಕಸ್ಟಮ್ GST and Royals. Both the team captains, please get them ready for the second quarter final match.
ಶ್ರೀ ಸಾಯಿ ನೆಲಮಂಗಲ ವಿರುದ್ಧ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಎರಡು ಬಲಿಷ್ಠ ತಂಡಗಳ ನಡುವೆ ಇದೀಗ ಪಂದ್ಯ ಆರಂಭವಾಗಲಿಕ್ಕಿದೆ. ಎರಡು ತಂಡದ ಆಟಗಾರರು ದಯವಿಟ್ಟು ಲೈನ್ ಅಪ್ ಮಾಡಿ ಈ ಪಂದ್ಯಕ್ಕೆ ಪರಿಚಯ ಕಾರ್ಯಕ್ರಮಕ್ಕೆ. ಚಿಕ್ಕಲ್ಸಂದ್ರ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀನಿವಾಸ್ ರೆಡ್ಡಿರವರನ್ನ ಅಂಕಣಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಪದ್ಮನಾಭನಗರ ವಾರ್ಡ್ನ ಅಧ್ಯಕ್ಷರು ಶ್ರೀಯುತ ಸೆಂದಿಲ್ ಅವರು ಸಹ ಅಂಕಣಕ್ಕೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮಾಜಿ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಡಲ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪುರುಷೋತ್ತಮ್ ರವರು ಸಹ ಅಂಕಣಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಅತಿಥಿಗಳನ್ನ ಅಂಕಣಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಕೆರೆಸಂದ್ರ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಶ್ ರವರು ಸಹ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಅಂಕಣಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಪುರುಷೋತ್ತಮ್ ರವರು, ಶ್ರೀಯುತ ಶ್ರೀನಿವಾಸ ರೆಡ್ಡಿ ರವರು, ಹಾಗೆ ಶ್ರೀಯುತ ಸುರೇಶ್ ರವರು, ಶ್ರೀಯುತ ಶೇಂದಿಲ್ ರವರು ಎಲ್ಲ ನಮ್ಮ ಈ ಭಾಗದ ವಾರ್ಡ್ನ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಂಡಗಳ ಒಂದು ಪರಿಚಯ ಮಾಡಿಕೊಳ್ಳೋದ್ರ ಮೂಲಕ ಶುಭವನ್ನು ಹಾರೈಸ್ತಾ ಇದ್ದಾರೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಶ್ರೀ ಸಾಯಿ ನೆಲಮಂಗಲ ತೀರ್ಪುಗಾರರಾಗಿ ಶ್ರೀಯುತ ವೇಣುಗೋಪಾಲ್ ರವರು, ಶ್ರೀಯುತ ರಮೇಶ್ ಬಾಬು ರವರು, ಶ್ರೀಯುತ ನರಸಿಂಹಮೂರ್ತಿ ರವರು, ಶ್ರೀಯುತ ಸಂಪತ್ ರವರು, ಶ್ರೀಯುತ ಮೋಹನ್ ರವರು ಹಾಗೂ ಶ್ರೀಯುತ ಮುನೇಗೌಡರು ಈ ಪಂದ್ಯದ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ಶುಭ ಹಾರೈಸಿದಂತೆ ಎಲ್ಲ ಗೌರವ ಅತಿಥಿಗಳಿಗೆ ಅಭಿನಂದನೆಗಳು. ವೇದಿಕೆಯಲ್ಲೇ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾವೆ. ಇದೀಗ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಹೆಸರಾಂತ ಕಬಡ್ಡಿ ಆಟಗಾರ ರಾಕಿ. ಶ್ರೀ ಸಾಯಿ ನೆಲಮಂಗಲದ 7 ಆಟಗಾರ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ ರಾಕೇಶ್ ಯಾವ ರೀತಿಯಾಗಿ ತಮ್ಮ ದಾಳಿಯಲ್ಲಿ ಅಂಕವನ್ನು ಪಡಿತಾರ ಕಾದ್ ನೋಡಬೇಕಾಗಿದೆ. ಎಂಟಿ ರಾಡನಿಗೆ ವಾಪಸ್ಸಾದ್ರು. ಈ ಭಾರಿ ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಲೋಹಿತ್ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಯುವ ಪ್ರತಿಭೆ. ಈ ಬಾರಿ ರೈಟ್ ಕವರ್ ಭಾಗದಲ್ಲಿದ್ದಂಥ ರಂಗ ಒಂದು ಅದ್ಭುತವಾದಂತಹ ಬ್ಲಾಕ್. ಸಾಕಷ್ಟು ಮಿಡ್ ಲೈನ್ ನ ಹತ್ತಿರದಲ್ಲಿ ಆ ಟ್ಯಾಕಲ್ ಬಂದ್ರು ಸಹ ರಂಗ ಅವರ ಜೊತೆಲಿ ಸಹ ಆಟಗಾರಷ್ಟೇ ವೇಗವಾಗಿ 2 ಕಾಲುಗಳನ್ನ ಇಲ್ಲಿ ಬಿಗಿಯಾಗಿ ಬಂಧಿಸಿಕೊಂಡಿದ್ದಾರೆ. ಕೃಪಾ ಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಅವರು ಆಡಿದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ತಂಡವು ಸಹ ಬಹುಮಾನವನ್ನು ಪಡ್ಕೊಂಡಿತ್ತು. ಅದ್ಭುತವಾದಂತಹ ಒಂದು ಬ್ಯಾಕ್ ಹೋಲ್ಡ್
ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಕಿರಣ್ ಹಾಗೂ ಸಹ ಆಟಗಾರರಿಂದ ಒಂದು ಉತ್ತಮವಾದಂಥ ಟ್ಯಾಕಲ್. ಒಂದು ಸ್ವಲ್ಪ LED ಸ್ಕೋರ್ ಬೋರ್ಡ್ ಮುಂಭಾಗದಲ್ಲಿ ಕೂತಿರುವಂಥ ಪ್ರೇಕ್ಷಕರು ಸ್ವಲ್ಪ ಸಹಕರಿಸಿ. ಎಸ್ ದಾಳಿಯಲ್ಲಿ ದೇವು ಚುರುಕಿನ ಪಾದಗಳ ಚೆಲ್ಲೊಂದಿಗೆ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ನಿತಿನ್, ರೈಟ್ ಕಾರ್ನರ್ ಭಾಗದಲ್ಲಿ ರಾಕಿ. ಸಾಕಷ್ಟು ವೇಗದ ಡಿಫೆನ್ಸ್ ಅನ್ನ ಇಲ್ಲಿ ಕಾಣಬಹುದಾಗಿತ್ತು. ಆದ್ರೆ ಚಾಲಾಕಿ ದಾಳಿಗಾರ ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡ್ನಿಗೆ ವಾಪಸ್ ಆದ್ರು. ದಾಳಿಯಲ್ಲಿ ಮಾಧೇಶ ಒಂದು ಸಮಬಲ ಹೋರಾಟದಲ್ಲಿ ಪಂದ್ಯ. ಅಂಕಣ 1ರಲ್ಲಿ ಮಹಿಳಾ ವಿಭಾಗದ ಪಂದ್ಯ ಈಗಾಗಲೇ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಹಾಸನ. ಸಂಪೂರ್ಣವಾಗಿ ಹಾಸನ ತಂಡದ ಆಟಗಾರ್ತಿಯರು ಈ ಪಂದ್ಯದ ಮೇಲೆ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ ಕಿರಣ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ರಾಜ್ಯ ತಂಡದ ನಾಯಕನಾಗಿ ಆಡಿದಂಥ ಅನುಭವ, ಜೊತೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಆತನ ಆಟವನ್ನು ಮೆಚ್ಚಿ ಇಂಡಿಯನ್ ಕ್ಯಾಂಪ್ಗೂ ಸಹ ಆಯ್ಕೆಯಾದಂಥ ಒಬ್ಬ ಶ್ರೇಷ್ಠ ಶ್ರೀ ಸಾಯಿ ನೆಲಮಂಗಲ ತಂಡದ ಆಟಗಾರ. 1 ಈಚ್. ನೀಳಕೈದ ಆಟಗಾರ ಅಭಿ, ಅದು ಉತ್ತಮವಾದಂಥ ದಾಳಿ. ಥರ್ಡ್ ರೈಡ್ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ದೇವು ಚಿಕ್ಕಮಂಗ್ಳೂರು. ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಯುವ ಪ್ರತಿಭೆ. ಉತ್ತಮವಾದಂಥ ಟ್ಯಾಕಲ್. ರಾಕಿ ಹಾಗೂ ಅಭಿ ಒಂದು ಉತ್ತಮವಾದಂಥ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ದಾಳಿಗಾರನಿಗೆ ಕೇವಲ ಒಂದು ಬೋನಸ್ ಅಂಕ ಮಾತ್ರ ಇಲ್ಲಿ ಲಭಿಸ್ತಾ ಇದೆ. 3-2. Last and final call in women's section match, Modgere versus Mysore. Both the team captain, please come immediately to the court.